ಈಕೆ ವೃತ್ತಿಯಲ್ಲಿ ಕನ್ನಡ ಪ್ರೊಫೆಸರು ಕಳ್ಳತನವನ್ನ ಕಾಯಕ ಮಾಡಿಕೊಂಡು ಪೊಲೀಸರ ಅತಿಥಿಯಾಗಿದ್ದಾಳೆ. ಯಾರೀಕೆ ಹೇಗೆ ಕಳ್ಳತನ ಮಾಡ್ತಾ ಇದ್ಲು ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹೇಳ್ಕೊಳ್ಳೋದಕ್ಕೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಕನ್ನಡ ಪ್ರೊಫೆಸರು ವೀಕೆಂಡ್ನಲ್ಲಿ ಮದುವೆ ಚೌಟ್ರಿಗೆ ನುಗ್ಗಿ ಕಳ್ಳತನ ಮಾಡ್ತಾ ಇದ್ಲು. ಸಂಬಂಧಿಕರ ರೀತಿ ಮದುವೆ ಮನೆಗೆ ಹೋಗೋದು, ಅಲ್ಲಿ ಕಳ್ಳತನ ಮಾಡಿ ಎಸ್ಕೇಪ್ ಆಗ್ತಿದ್ದಿದ್ದು. ಸಿಕ್ಕ ಕಲ್ಯಾಣ ಮಂಟಪಕ್ಕೆ ನುಗ್ಗಿ ದೋಚುತ್ತಾ ಇದ್ದ ಕಳ್ಳಿಯ ಬಂಧನ ಆಗಿದೆ. ಬಸವನಗುಡಿ ಪೊಲೀಸರಿಂದ ಐನಾತಿ ಕಳ್ಳಿ ರೇವತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಬೆಳ್ಳಂದೂರು ಬಳಿಯ ಕಾಲೇಜಿನಲ್ಲಿ ಕನ್ನಡ ಪ್ರೊಫೆಸರ್ ಆಗಿ ರೇವತಿ ಕೆಲಸವನ್ನ ಮಾಡ್ತಾ ಇದ್ರು. ಫುಲ್ ಟೈಮ್ ಡ್ಯೂಟಿಯಾಗಿ ಈ ಕಳ್ಳತನವನ್ನು ಮಾಡ್ತಾ ಇದ್ರು. ಸಿಕ್ಕ ಚೌಟ್ರಿಗಳಿಗೆ ನುಗ್ಗೋದು, ರಿಲೇಷನ್ಸ್ನ ವೇಷವನ್ನು ಹಾಕ್ಕೊಳ್ಳೋದು, ಅಲ್ಲಿ ಚಿನ್ನಾಭರಣಗಳನ್ನು ಕದ್ದು ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ಲು. ಈಗ ಪೊಲೀಸರ ಕೈಗೆ ತಗಲಾಕೊಂಡಂತಹ ಸಂದರ್ಭದಲ್ಲಿ ಈಕೆ ಮಾಡ್ತಾ ಇದ್ದಂತಹ ಪ್ಲಾನು, ಹೇಗೆ ತನ್ನ ಕೈಚಳಕ ತೋರಿಸ್ತಾ ಇದ್ಲು ಎಲ್ಲವೂ ಕೂಡ ಗೊತ್ತಾಗಿದೆ. ಜೊತೆಗೆ ಆಕೆ ಕದ್ದಂತಹ ಮಾಲನ್ನು ಕೂಡ ಗಮನಿಸ್ತಾ ಇದ್ದೀರಿ. ಹೇಳಿ ಕೇಳಿ ಈಗ ಚಿನ್ನ 1.5 ಲಕ್ಷದ ಗಡಿಗೆ ಬಂದು ನಿಂತಿದೆ, 10 ಗ್ರಾಮಿಗೆ. ಇಂತಹ ಸಂದರ್ಭದಲ್ಲಿ ಈಕೆ ಅದೇ ಚಿನ್ನವನ್ನು ಟಾರ್ಗೆಟ್ ಮಾಡಿಕೊಂಡು, ಮದುವೆ ಚೌಟ್ರಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಕೈಚಳಕ ತೋರಿಸ್ತಾ ಇದ್ಲು ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಪೊಲೀಸರ ಅತಿಥಿ ಕೂಡ ಆಗಿದ್ದಾಳೆ. ಒಬ್ಬ ಲೇಡಿ ಅವರು ರೆಗ್ಯುಲರ್ ಆಗಿ ಕೆಲವು ಚೌಲ್ಟ್ರೀಸಲ್ಲಿ ಮದುವೆ ಟೈಮಲ್ಲಿ ಪರ್ಸಿಂದ ಗೋಲ್ಡ್ ಐಟಮ್ಸ್ ಕದ್ದು ಅವರು ಇದು ಮಾಡ್ತಿದ್ರು. ಇದರಲ್ಲಿ 3 ಪ್ರಕರಣ ಪತ್ತೆ ಆಗಿದೆ. ಇನ್ನೂ ಕೆಲವು ಇರ್ಬೋದು ಪ್ರಕರಣ, ಬಟ್ ಇದು ಭಾಳ ಒಂದು ಯಾರು ಪರ್ಟಿಕ್ಯುಲರ್ ಆರೋಪಿ ಇದ್ದಾರ ಅವರು ಆರೋಪಿಯವಳು 3 ಕೇಸ್ ಆಲ್ರೆಡಿ ಹಳೆ ಕೇಸ್ ಕೂಡ ಇದೆ ಅವಳ ಮೇಲೆ. ಮತ್ತು ಆ್ಯಸ್ ಎ ಟೆಂಪ್ರರಿ ಲೆಕ್ಚರರ್ ಒಂದು ಕಾಲೇಜಲ್ಲಿ ಕೆಲಸ ಮಾಡ್ತಾಯಿದ್ರು. ಇದೂ ಒಂದು ಭಾಳ ಸೀರಿಯಸ್ ಇಶ್ಯೂ ಇದೆ. ನಾವು ನಮ್ಮ ಪೊಲೀಸ್ ಅವ್ರಿಗೆ ಹೇಳಿದ್ದೀವಿ, ಬೇರೆ ಅವ್ರು ಇನ್ನೂ ಕೇಸಸ್ ಇದ್ದರೆ ಪತ್ತೆ ಮಾಡಲಿ. ಹಳೆ 3 ಕೇಸ್ ಇದೆ, ಈಗ ಕೂಡ 3 ಕೇಸ್ ಡಿಟೆಕ್ಟ್ ಆಗಿದೆ. ಸೊ ನಮ್ಮ DCP ಸೌತ್ಗೆ ಕೂಡ ನಾವು ಒಂದು, ಯಾಕೆಂದರೆ ನಮ್ಮದು ಕ್ರೈಮ್ ಪ್ರಿವೆನ್ಷನ್ 1 ನಡೀತಾ ಇದೆ. ಇದರಲ್ಲಿ ಜನಗೆ ಒಂದು ಅಲರ್ಟ್ ಇರಲಿ. ಇಂಥ ಮದುವೆ ಟೈಮಲ್ಲಿ ಕೇರ್ಲೆಸ್ ಆಗಿ ಅವರು ಇರ್ತಾರೆ, ಅವ್ರದ್ದು ಬಿಲಾಂಗಿಂಗ್ಸ್ ಸ್ವಲ್ಪ ಕರೆಕ್ಟಾಗಿ ಇಟ್ಕೊಂಡ್ರೆ ಅದು ಒಳ್ಳೆಯದು. ನಾವು ಅಪೀಲ್ ಮಾಡ್ತೀವಿ ಮತ್ತು ನಾವು ವಿಡಿಯೋ ಕೂಡ. ಐನಾತಿ ಕಳ್ಳಿಯನ್ನ ಬಸವನಗುಡಿ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಈ ಸಂದರ್ಭದಲ್ಲಿ ಇವರು ಕನ್ನಡ ಪ್ರೊಫೆಸರ್ ಆಗಿ ಕೆಲಸವನ್ನು ನಿರ್ವಹಿಸ್ತಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಪವಿತ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪವಿತ್ರ, ಪ್ರೊಫೆಸರ್ ಅಂದರೆ ಸ್ಯಾಲ್ರಿ ಕೂಡ ಚೆನ್ನಾಗಿರುತ್ತೆ, ಒಂದು ಡೆಸಿಗ್ನೇಷನ್ ಇರುವಂತಹ ಜಾಬ್ ಕೂಡ ಹೌದು. ಹಾಗಿದ್ದು ಕೂಡ ಇವರು ಕಳ್ಳತನದ ಹಾದಿಗಿಳಿದಿದ್ದು ಯಾಕೆ ಅಂಥೇಳಿ, ಜೊತೆಗೆ ಪೊಲೀಸರ ಕೈಲಿ ತಗಲಾಕೊಂಡಿದ್ದು ಹೇಗೆ? ಪ್ರೇಮ್, ಇದು ನಿಜಕ್ಕೂ ಶಾಕಿಂಗ್. ಯಾಕಂದ್ರೆ ಶಿಕ್ಷಕರು ಅಂದ್ರೆ ಅದು ದೇವರ ರೀತಿಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಟ್ಟು ಮಕ್ಕಳ ಭವಿಷ್ಯವನ್ನ ರೂಪಿಸುವವರು ಶಿಕ್ಷಕರು. ಬಟ್ ಶಿಕ್ಷಕಿ ಕನ್ನಡ ಪ್ರೊಫೆಸರ್ ಆಗಿರ್ತಾರೆ, ಆಕೆಯೇ ಕಳ್ಳತನದ ಹಾದಿಯನ್ನ ಹಿಡಿದಿರುವಂಥದ್ದು ನಿಜಕ್ಕೂ ಕೂಡ ಯಾವ ರೀತಿ ಹೋಗುತ್ತೆ ಈ ಸಮಾಜ ಅನ್ನುವಂಥದ್ದಕ್ಕೆ ಈಕೆ ಉದಾಹರಣೆ. ಶಿಕ್ಷಕಿಯಾಗಿ ಆಕೆ ಬೆಳ್ಳಂದೂರಿನ ಖಾಸಗಿ ಕಾಲೇಜ್ ಒಂದರಲ್ಲಿ ಪ್ರೊಫೆಸರ್ ಆಗಿ ಕೆಲಸವನ್ನ ಮಾಡ್ಕೊಂಡಿರ್ತಾರೆ. ಸಾಕಷ್ಟು ಟೈಮ್ ಇಂದ ವೃತ್ತಿಯನ್ನ ಮುಂದುವರಿಸ್ತಾ ಇದ್ದಾರೆ. ಬಟ್ ವೀಕೆಂಡ್ ಬಂತು ಅಂತ ಅಂದ್ರೆ ಈಕೆ ಕಳ್ಳಿಯಾಗಿ ಮಾರ್ಪಾಡಾಗ್ತಾ ಇದ್ರು. ಅದರಲ್ಲೂ ಕೂಡ ನೋಡಿ, ಸಂಬಂಧಿಕರ ಸೋಗಿನಲ್ಲಿ ಆಕೆ ಮದುವೆ ಮನೆಗಳಿಗೆ ಎಂಟ್ರಿಯನ್ನ ಕೊಡ್ತಾ ಇದ್ರು. ಆಕೆ ಇದ್ದಿದ್ದು KR ಪುರಂ ವಾಸಿಯಾಗಿದ್ರು. ಬಟ್ ಬಸವನಗುಡಿ ವ್ಯಾಪ್ತಿಯಲ್ಲಿ ಸೇರಿದಂತೆ ಅನೇಕ ಭಾಗದಲ್ಲಿ ಎಲ್ಲೆಲ್ಲಿ ಕಲ್ಯಾಣ ಮಂಟಪಗಳಲ್ಲಿ ಮದುವೆ ನಡೀತಾ ಇದೆ ಅಲ್ಲಿ ಹೋಗೋದು, ರಿಲೇಟಿವ್ ರೀತಿಯಲ್ಲಿ ಫೋಸ್ ಅನ್ನ ಕೊಡೋದು, ಜೊತೆಗೆ ಚೆನ್ನಾಗಿ ಊಟ ಕೂಡ ಮಾಡ್ತಾ ಇದ್ರಂತೆ. ಮದುವೆ ಮನೆಯಲ್ಲಿ ಊಟ ಮಾಡಿ ಅಲ್ಲಿ ಸಾಮಾನ್ಯವಾಗಿ ಕೆಲವೊಮ್ಮೆ ವರನ ರೂಮೋ ಅಥವಾ ವಧುವಿನ ರೂಮ್ನಲ್ಲೋ ಬ್ಯಾಗ್ ಅನ್ನ ಇಟ್ಟಿರ್ತಾರೆ. ಆ ಬ್ಯಾಗ್ ನಲ್ಲಿ ಇರುವಂತಹ ಆಭರಣಗಳಿಗೆ ಕನ್ನವನ್ನ ಹಾಕಿ ಅನೇಕ ಕಡೆಯಲ್ಲಿ, ಅಂದ್ರೆ ಸುಮಾರು ಈಗ ಗೊತ್ತಾಗಿರುವಂತದ್ದು 3 ಕಡೆಯಲ್ಲಿ ಅಂತ ಗೊತ್ತಾಗಿದೆ. 3 ಕಡೆಯಲ್ಲಿ ಆಕೆ ಚಿನ್ನಾಭರಣವನ್ನ ಕದಿತಾಳೆ. ಚಿನ್ನಾಭರಣವನ್ನ ಕದ್ದು ತನ್ನ ಮನೆಯಲ್ಲಿ ಕೆಲವೊಂದು ಚಿನ್ನಾಭರಣವನ್ನ ಇಡ್ತಾರೆ. ಜೊತೆಗೆ ಆ ಚಿನ್ನಾಭರಣವನ್ನ ಅಡವಿಟ್ಟು ಹಣವನ್ನ ಕೂಡ ತೆಗೆದುಕೊಂಡಿರುವಂತಹ ಉದಾಹರಣೆ ಇದೆ. ಬರೋಬ್ಬರಿ 32 ಲಕ್ಷ ರೂಪಾಯಿಯ ಚಿನ್ನಾಭರಣವನ್ನ ಸದ್ಯದ ಮಟ್ಟಿಗೆ ಪೊಲೀಸರು ಈಕೆಯಿಂದ ವಶವನ್ನ ಪಡಿಸ್ಕೊಂಡಿದ್ದಾರೆ. ಸೊ ಒಂದು ಹಂತದಲ್ಲಿ ಇದು ನಿಜಕ್ಕೂ ಕೂಡ ಗಾಬರಿ ಹುಟ್ಟಿಸುವಂತಹ ಪ್ರಕರಣ. ಒಂದು ಮದುವೆ ಮನೆಯಲ್ಲಿ ಈ ರೀತಿ ಸಂಬಂಧಿಕರ ಸೋಗಿನಲ್ಲಿ ಸುತ್ತಾಡ್ತಾ ಇರುವಾಗ ಗೊತ್ತೇ ಆಗೋದಿಲ್ಲ ಯಾರು ಏನು ಅನ್ನುವಂಥದ್ದು. ಇನ್ನೊಂದು ಕಡೆಗೆ ಮಕ್ಕಳ ಭವಿಷ್ಯವನ್ನೇ ರೂಪಿಸಬೇಕಾಗಿರುವಂತಹ ಶಿಕ್ಷಕಿಯೇ ಕಳ್ಳತನದ ಹಾದಿಯನ್ನ ಹಿಡಿದಿರುವಂಥದ್ದು ನಿಜಕ್ಕೂ ಕೂಡ ಶಾಕಿಂಗ್. ಪ್ರೇಮ್, ಓಕೆ, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ.